ಯಾರು 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನ ಮಾಡಿದ್ರೆ ಅಥವಾ ಲೈಂಗಿಕ ಕಿರುಕುಳ ಕೊಟ್ರೆ ಮರಣ ದಂಡನೆ ಕೊಡಬೇಕನ್ನುವಂತ ಕಾನೂನನ್ನು ನಾವು ಮಾಡಿದೀವಿ. ನಿರ್ಭಯ ಪ್ರಕರಣದ ನಂತರ ಕ್ರಿಮಿನಲ್ ಬಿಲ್ಗೆ ನಾವು ಅಮೆಂಡ್ಮೆಂಟ್ ಅನ್ನು ತಂದ್ವಿ. ಉಗ್ರವಾದಂತ ಶಿಕ್ಷೆಯನ್ನು ಕೊಡಬೇಕು ಅಂತ ನರೇಂದ್ರ ಮೋದಿ ಅವರು, ಈ ದೇಶದ ಪ್ರಧಾನಿ, ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಕ್ರಿಮಿನಲ್ ಅಮೆಂಡ್ಮೆಂಟ್ ಬಿಲ್ 2013 ನಾವು ಮಾಡಿ ಅದನ್ನು ಇನ್ನಷ್ಟು ರಿವೈಸ್ ಮಾಡುವಂತದನ್ನ ಮಾಡಿದ್ವಿ. ಉಗ್ರ ಶಿಕ್ಷೆ ಆಗ್ಬೇಕು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕು, ಹೆಣ್ಮಕ್ಳು IPS ಆಫೀಸರಿಂದ ತನಿಖೆ ಆಗ್ಬೇಕು. ಕೋರ್ಟ್ಗೆ ಕೇಸ್ ಹೋಗುತ್ತೆ, 16 ಪ್ರಶ್ನೆಗಳನ್ನು ಕೇಳ್ತಾರೆ. ಯಾರು ಲೈಂಗಿಕ ದೌರ್ಜನ್ಯ ಆದ್ರೂ ಕೂಡ ಅದನ್ನು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಒಪ್ಕೊಳ್ಳುವಂತ ಸ್ಥಿತಿಯಲ್ಲಿ ಇವತ್ತು ಇಲ್ಲ. ಯಾಕೆಂದ್ರೆ ನಮ್ಮ ಕರ್ನಾಟಕದಂತ ಸರ್ಕಾರ ಯಾವ ಕಾನೂನನ್ನ ಕೇಂದ್ರ ಸರ್ಕಾರ ಮಾಡಿದೆಯೋ ಅದಕ್ಕೆ ಬಲ ಕೊಡುವಂತ ಕೆಲಸವನ್ನ ಇಲ್ಲಿಯ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಆಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಘಟನೆ ಆಯ್ತು, ಇದು ಆಚರಣೆ ಮಾಡಿದ್ರು. ಔರಂಗಜೇಬಿನ ಕತ್ತಿಯನ್ನು ಪ್ರದರ್ಶನ ಮಾಡಿದ್ರು ಕೋಲಾರ ಮತ್ತು ಶಿವಮೊಗ್ಗದಲ್ಲಿ. ಗಲಭೆ ಆಯ್ತು. ಶಿವಮೊಗ್ಗದ 100 ಮನೆಗಳಿಗೆ ನುಗ್ಗಿ ವಯಸ್ಸು ನೋಡದೆ ಹೆಣ್ಣು ಮಕ್ಕಳ ಎದೆ ಮೇಲೆ ಕೈ ಹಾಕಿದ್ರು ಅಲ್ಪಸಂಖ್ಯಾತ ಯುವಕರು. ಒಂದು ಕೇಸ್ ಆಗಿಲ್ಲ ತಾಯಿ, ಒಂದು ಕೇಸ್ ಆಗಿಲ್ಲ. ಹಲವಾರು ಜನ ಕೇಸ್ ಕೊಡಕ್ಕೆ ಆಗಿಲ್ಲ. ಅಪಮಾನ ಹೇಳುವಂಥದ್ದು. ಹುಡುಗರು ಎದೆ ಮೇಲೆ ಕೈ ಹಾಕ್ತಾರೆ, ಅಲ್ಲೇ ಲೈಂಗಿಕ ದೌರ್ಜನ್ಯ ಮನೆಯೊಳಗೆ ಮಾಡ್ತಾರೆ, ಆಗ ಪೊಲೀಸರು ಸುಮ್ಮನೆ ಇರ್ತಾರೆ. ನಾವು ಹೇಳಿದ್ವಿ ಔರಂಗಜೇಬಿನ ಕತ್ತಿ ಅದು ಹಿಂದೂಗಳನ್ನ ಕೊಂದಂತ ಕತ್ತಿ, ಹೇಗೆ ನೀವು ಪ್ರದರ್ಶನ ಮಾಡ್ತೀರಿ? ಹೇಗೆ ಅದಕ್ಕೆ ಪರ್ಮಿಷನ್ ಕೊಟ್ರಿ? ಸರ್ಕಾರ ಉತ್ತರ ಕೊಡಲ್ಲ. ಇವತ್ತು ನಾನು ವಿನಂತಿ ಮಾಡುವಂತದ್ದು ಒಂದೇ, ನಮ್ಗೆ ನೇಹ ಹಿರೇಮಠಿಗೆ ನ್ಯಾಯ ಬೇಕು. ಇನ್ನೊಂದು ಸಾರಿ ನೇಹ ಹಿರೇಮಠಿನಂತ ಪ್ರಕರಣ ಈ ರಾಜ್ಯದಲ್ಲಿ ಘಟಿಸಬಾರ್ದು. ಅದಕ್ಕೆ ಏನ್ ಶಿಕ್ಷೆ ಕೊಡ್ತೀರಿ ನೀವು? ಈ ಕೇಸನ್ನ ಮುಚ್ಚಿ ಹಾಕುವಂತ ವ್ಯವಸ್ಥಿತ ಷಡ್ಯಂತ್ರವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಅವಳ ಅಪ್ಪ ಅಮ್ಮನಿಗೆ ದಬಾವ್ ಮಾಡ್ತಾ ಇದ್ದಾರೆ, ಅವಳ ಕುಟುಂಬಕ್ಕೆ ಬೆದರಿಕೆ ಬರ್ತಾ ಇದೆ. ನಾವ್ಯಾರಾದ್ರೂ ಮಾತಾಡಿದ್ರೆ ನಮ್ಗೆ ಬೆದರಿಕೆ ಬರುತ್ತೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಪೊಲೀಸ್ ವ್ಯವಸ್ಥೆ ಎಲ್ಲೋಗಿದೆ. ನಮ್ಮ ಪೊಲೀಸರ ಕೈಯನ್ನು ಕೂಡ ಕಟ್ಟಿ ಹಾಕುವಂತ ವ್ಯವಸ್ಥಿತ ಷಡ್ಯಂತ್ರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಪರಮೇಶ್ವರ್ ಅವರಿಗೆ ಯಾವುದೇ ಕಂಟ್ರೋಲ್ ಉಳ್ಕೊಂಡಿಲ್ಲ ಈ ಸರ್ಕಾರದ ಮೇಲೆ, ಈ ವ್ಯವಸ್ಥೆಯ ಮೇಲೆ, ಪೊಲೀಸ್ ಸಿಸ್ಟಮ್ ಮೇಲೆ. ಮುಖ್ಯಮಂತ್ರಿಗಳು ಒಂದು ಮಾತಾಡ್ತಾರೆ, DCM ಅವರೊಂದು ಮಾತಾಡ್ತಾರೆ, ಪರಮೇಶ್ವರ್ ಅವರೊಂದು ಮಾತಾಡ್ತಾರೆ, ಒಬ್ರಿಗೊಬ್ರು ರಕ್ಷಣೆ ಮಾಡ್ತಾರೆ. ಹಿಂದೂಗಳಿಗೆ ಅಪಮಾನ ಆದ್ರೂ ಕೂಡ ಹಿಂದೂಗಳು ಸಹಿಸಿಕೊಂಡಿರ್ತಾರೆ ಅನ್ನುವಂತ ಒಂದು ಮಾನಸಿಕತೆಯನ್ನ ಕಾಂಗ್ರೆಸ್ ಬೆಳೆಸ್ಕೊಂಡಿದೆ. ಅದಕ್ಕಾಗಿ ಇವತ್ತು ಈ ರಾಜ್ಯದಲ್ಲಿ ಈ ಘಟನೆ ಆಗ್ತಾ ಇದೆ. ನಮ್ಮ ನೇಹನಿಗೆ ನ್ಯಾಯ ಬೇಕು, ನಮ್ಮ ನೇಹನಿಗೆ ನ್ಯಾಯ ಬೇಕು. ಫಯಾಜ್ ಅಂತ ಮಾನಸಿಕ ಒಂದು ಇರುವಂತ ಮಾನಸಿಕತೆ ಇರುವಂತ ಫಯಾಜ್ ಅಂತ ಮೋಸ ಮಾಡಿದಂತ ಆ ಹೆಣ್ಣು ಮಗುವಿಗೆ ಪ್ರೀತಿಯ ನಾಟಕ ಆಡಿ ಅವಳನ್ನ ಮತಾಂತರ ಮಾಡಿದ್ವಿ. ಅವಳಿಗೆ ಮೋಸ ಮಾಡಕ್ಕೆ ಹೊರಟಂತ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಇದು ನಮ್ಮ ಆಗ್ರಹ ಇದೆ. ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಅದಕ್ಕೆ ಯಾವ ಸೆಕ್ಷನ್ ಹಾಕಿದ್ರಿ ಪೊಲೀಸರೇ?